ಹಾಯ್ ಗಾಯ್ಸ್, ಎಲ್ರಿಗೂ ಹ್ಯಾಪಿ ಸಂಡೇ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಲಂಚಿಗೆ ಹೋಗೋಣ ಅಂತ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿಕೊಂಡು ಪ್ಲ್ಯಾನ್ ಮಾಡಿದ್ವಿ. ಸೊ ಆವಾಗ ನಾವು ಸರ್ಚ್ ಮಾಡಬೇಕಾದ್ರೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಈ ಒಂದು ರೆಸ್ಟೋರೆಂಟಲ್ಲಿ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ RR ನಗರದಲ್ಲಿರುವಂತಹ ಈ ಒಂದು ರೆಸ್ಟೋರೆಂಟ್ಗೆ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಲಂಚಿಗೆ ಅಂತ ಬಂದ್ವಿ. ಲಂಚ್ಗಂತ ಬಂದಮೇಲೆ ಸೊ ಇನ್ಸೈಡ್ ಫುಲ್ ಸೀಟ್ಗಳೆಲ್ಲ ಫುಲ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಹೊರಗಡೆ ಚೇರ್ಸ್ ಹಾಕಿದ್ರು, ವೆಯ್ಟಿಂಗ್ ಅಂತ ಹೇಳಿಬಿಟ್ಟು ವೆಯ್ಟಿಂಗಲ್ಲಿ ಕೂರಿಸಿದ್ರು. ಅದಾದಮೇಲೆ ಎಷ್ಟು ಜನ ಬಂದಿದ್ದೀರಾ ಅಂತೆಲ್ಲ ಕೇಳಿ ಅವರಿಗೆ ಯಾವ ಟೇಬಲ್ ಬೇಕಾಗತ್ತೆ ಅನ್ನೋದನ್ನು ಅವರೇ ನೋಡಿ ಅವರೇ ಸೆಟ್ ಮಾಡಿ ಹೇಳ್ತಾರೆ, ಇಲ್ಲಿ ಕೂತ್ಕೊಳ್ಳಿ ಅಂತೇಳಿ. ಸೊ ಇಲ್ಲಿ ಬಾಳೆ ಎಲೆ ಊಟ ಆಗಿರೋದ್ರಿಂದ ನಂಗೆ ಅದು ತುಂಬ ಇಷ್ಟ ಆಯಿತು. ಸೊ ಇವತ್ತು ಬಂದಿರೋದು ನಾವು ನಾನ್ ವೆಜ್ ಊಟಕ್ಕೆ. ಇಲ್ಲಿ ಚಿಕನ್ ಸ್ಟಾರ್ಟರ್ಸ್ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಏನಪ್ಪ ಅಂತಂದರೆ ಇಲ್ಲಿ ಕಂಪ್ಲೀಟಾಗಿ ಚಿಕನ್ ಸ್ಪೆಷಲ್ ಇರುತ್ತೆ. ಈ ಊಟ ಬಂದ್ಬಿಟ್ಟು ಅನ್ಲಿಮಿಟೆಡ್ ಆಗಿರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಕೇಳಿ ಹಾಕಿಸ್ಕೊಂಡ್ರೆ ಸಾಕು, ನಾವು ಕೇಳ್ದಾಗೆ ತಂದು ಬಡಿಸ್ತಾ ಇರ್ತಾರೆ. ಸೊ ಆ ಒಂದು ರೆಸ್ಪಾನ್ಸ್ ಏನಿದೆಯೋ ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಫುಡ್ ಬಗ್ಗೆ ಹೇಳೋದಾದರೆ ಅದು ಕೂಡ ತುಂಬಾ ಇಷ್ಟ ಆಯಿತು. ಬಾಳೆ ಎಲೆ ಮೇಲೆ ಏನೇನು ಸರ್ವ್ ಮಾಡ್ತಿದ್ದಾರೋ ಅದೆಲ್ಲ ಕೂಡ ಅನ್ಲಿಮಿಟೆಡ್ ಆಗಿರುತ್ತೆ. ಅಂದರೆ 2 ಟೈಪ್ಸ್ ಬಿರಿಯಾನಿ ಇರುತ್ತೆ, ಹಾಗೆ ಚಿಲ್ಲಿ ಚಿಕನ್ ಇರುತ್ತೆ, ಕಬಾಬ್ ಇರುತ್ತೆ, ಆಮೇಲೆ ಗಾರ್ಲಿಕ್ ಚಿಕನ್ ಇರುತ್ತೆ. ಸೊ ಹೀಗೆ ಎಲ್ಲ ಅನ್ಲಿಮಿಟೆಡ್ ಆಗಿರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ನಾವು ತಿನ್ಬೋದು. ವರ್ತಿದೆ. ಟೇಸ್ಟ್ ಮತ್ತೆ ಎಕ್ಸಲೆಂಟ್, ಇದು ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಾಗಿ ಏನದು ಮುದ್ದೆ ತಂದಿದ್ರು, ಬೇಡ ಅಂತಂದ್ವಿ. ಬಿಕಾಸ್ ಆಮೇಲೆ ತಿಂತೀವಿ ಮುದ್ದೆ, ಅದಕ್ಕೆ. ಬೇರೆ ಬೇಕಾ? ಇದು ಪರೋಟನ ನಾನ್? ಇದು ನಾನ್ ಅಲ್ಲ, ನಾನ್. ಹೇಗಿದೆ ಟೇಸ್ಟು? ನಿಜವಾಗ್ಲೂ ನಾನು ಟೇಸ್ಟ್ ಏನೋ ಅಂದ್ಕೊಂಡಿದ್ದೆ, ಎಕ್ಸಲೆಂಟು. ಅದಾ? ಓಕೆ, ನಾನು ಇನ್ನು ಇದೇ ಟೇಸ್ಟ್ ಮಾಡ್ತಾ ಇದ್ದೀನಿ ಆವಾಗಲಿಂದ. ಚಿಲ್ಲಿ, ಯಾಕಂದರೆ ನಂಗೆ ಚಿಲ್ಲಿ ಇಷ್ಟ, ಅದಕ್ಕೆ. ಪಾಪು ನಿಂಗೆ ಯಾವ್ದು ಇಷ್ಟ ಆಯಿತು? ನಿಮಗೆ? ನನಗೆ ಇದು ಇಷ್ಟ ಆಯಿತು, ಚಿಲ್ಲಿ. ನನಗೂ ಸೇಮ್. ನನ್ನ ಪ್ಲೇಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಇಷ್ಟ ಆಯಿತು, ಚಿಲ್ಲಿ ಇಷ್ಟ ಆಯಿತು. ಟೇಸ್ಟ್ ಮಾಡ್ತೀರಾ? ನಾನೇ ಮಾಡ್ತೀನಿ, ಬಂದು ನಿಮ್ಮಂದ್ರೆ ನೀವು ಟೇಸ್ಟ್ ಬಾಯಿಲಿ ಕಾಚ. ನಾವು ಎಷ್ಟು ಸಲ ಬೇಕಾದರೂ ಯಾವ ಐಟಮ್ ಬೇಕಾದರೂ ನಾವು ಹಾಕ್ಸ್ಕೊಬೋದು. ಬಿರಿಯಾನಿ, ಕಬಾಬು, ಚಿಲ್ಲಿ ಚಿಕನ್ನು, ಗಾರ್ಲಿಕ್ ಚಿಕನ್ನು, ನಾನು, ಮುದ್ದೆ ಮತ್ತು ಬಿರಿಯಾನಿ ಎಲ್ಲ ಹಾಕ್ಸ್ಕೊಬೋದು. ಆದರೆ ಯಾವುದೂ ಕೂಡ ವೇಸ್ಟ್ ಮಾಡೋ ಹಾಗಿಲ್ಲ. ಇನ್ ಕೇಸ್ ಆಫ್ ಏನಾದರೂ ನಾವು ವೇಸ್ಟ್ ಮಾಡಿದ್ವಿ ಅಂದ್ಕೊಳ್ಳಿ, 200 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ನೈಸ್. ಬಿರಿಯಾನಿ ಹೇಗಿದೆ? ಬಿರಿಯಾನಿ ಓಕೆ, ಸೂಪರ್. ಬಾಸ್ಮತಿ ರೈಸ್. ಹೌದಾ? ವಾವ್. ಪಾಪು ಬಿರಿಯಾನಿ ಹೇಗಿದೆ? ನಾನಿವಾಗ ಟೇಸ್ಟ್ ಮಾಡ್ತಿದ್ದೀನಿ. ಚೆನ್ನಾಗಿ ಬೇಯಿಸಿದ್ದಾರೆ, ಹೋಳೆಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಮತ್ತು ಬಾಸುಮತಿ ರೈಸ್ ಅಲ್ಲ? ಹೌದಾ? ವಾವ್. ನಾನು ಸ್ವಲ್ಪ ಹಾಕ್ಸ್ಕೊಂಡೆ, ಬಿಕಾಸ್ ಟೇಸ್ಟ್ ನೋಡಿ ಆಮೇಲೆ ಹಾಕ್ಸ್ಕೊಳ್ಳೋಣ ಅಂತ. ಇಷ್ಟ ಆಯಿತು.
ತಿನ್ಬೇಕಂದ್ರೆ ಮತ್ತೆ ತಿಂತೀನಿ, ಇಲ್ಲಾಂದ್ರೆ ಕಬಾಬ್ ಹಾಕ್ಸ್ಕೊತೀನಿ. ನಂಗೆ ಕಬಾಬ್ ಇಷ್ಟ. ಎಗೇನ್ ಕಬಾಬ್, ನನಗೆ ಕಬಾಬ್ ಇಷ್ಟ, ಸೊ ಅದಕ್ಕೋಸ್ಕರ ಎಗೇನ್ ಕಬಾಬ್. ಎಕ್ಸ್ಟ್ರಾ ಏನಾದರೂ ಬೇಕಾದರೆ ನೀವು ಆರ್ಡ್ರ್ ಮಾಡ್ಕೊಬೋದು. ಎಕ್ಸಾಂಪಲ್ ಈಗ 7up ತೊಗೊಂಡಿದ್ದೀವಿ, ಅದು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಸೊ 7up ಅಥವಾ ಸೋಡಾ ಆ ಥರದ್ದು ಏನೇ ತೊಗೊಂಡ್ರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಇದ್ರ ಜೊತೆ ಇನ್ನೊಂದು ಲೆಮನ್ನು ಮತ್ತು ಸೌತೆಕಾಯಿ ಈ ಥರ ವೆಜಿಟೇಬಲ್ಸ್ ಕೊಡಲ್ಲ, ಅದೇನಾದರೂ ತೊಗೊಬೇಕು ಅಂದರೂ ಅದಕ್ಕೂ ಕೂಡ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಅನ್ಲಿಮಿಟೆಡ್ ತಿನ್ನೋಕ್ಕಾಗ್ತಿದೆಯಾ? ನಿಜವಾಗ್ಲೂ ನನಗೆ ಲಿಮಿಟೆಡ್ ಸಾಕಾಗಿತ್ತು. ಹಾಂ, ಏನೋ ಅಥವಾ ಏನೋ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಜ್ಯೂಸ್ನ ಕುಡಿಬಿಡೋದು. ಊಟ ಇಲ್ಲ, ನೈಟ್ ಊಟ ಮಾಡ್ದಂಗೆನೆ. ಹಸೆ 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 ಚೆನ್ನಾಗಿದೆಯಾ? ಟೇಸ್ಟ್ ಇಷ್ಟ ಆಯ್ತಾ? ಪ್ಲೇಟ್ ಖಾಲಿ ಮಾಡಬೇಕು, ಇಲ್ಲಾಂದ್ರೆ 200 rupees ಪೆನಾಲ್ಟಿ ಇದೆ. ಅಲ್ಲಿ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ, ನೋಡ್ಕೊಂಡಿವಿ ಒಂದ್ಸರಿ. ಫೈನಲಿ ಊಟ ಆಯಿತು, ಹಾಗೆಯೇ ಬಿಲ್ ಕೂಡ ಪೇ ಮಾಡಿದ್ವಿ. ಪಕ್ಕ ಶಾಪಲ್ಲಿ ಬೀಡ ತೊಗೊಳೋಣ ಅಂದರೆ ಬೀಡ ತೊಗೊಂಡು ಟೇಸ್ಟ್ ಮಾಡ್ತಿದ್ವಿ. ವಾವ್, ಸಕ್ಕತ್ತಾಗಿದೆ ಬೀಡ ಮಾತ್ರ. ಟೇಸ್ಟ್ ಮಾಡಬೇಕು. ಈ ಒಂದು ರೆಸ್ಟೋರೆಂಟಲ್ಲಿ ಅನ್ಲಿಮಿಟೆಡ್ ನಾನ್ ವೆಜ್ ಚಿಕನ್ ಊಟ ಇತ್ತು. ಹಾಗೆಯೇ ಏನಪ್ಪ ಅಂತಂದರೆ ಜಸ್ಟ್ 299 rupeesಗೆ, ಅಂದರೆ 299 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದಿರೋದು RR ನಗರದಲ್ಲಿ ಆಹಾರ ರೆಸ್ಟೋರೆಂಟ್.